ಸಮರ್ಥ ಅವರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ತಿಳ್ಕೋಬೇಕು, ಸಮರ್ಥ ಅವರು ಸಮರ್ಥವಾಗಿರ್ತಕ್ಕಂಥ ಅಭ್ಯರ್ಥಿ. ಸಮರ್ಥ ಅವರನ್ನ ಗೆಲ್ಲಿಸಬೇಕು, ವಿಧಾನಸಭೆಗೆ ಕಳಿಸಿಕೊಡ್ಬೇಕು. ಅವ್ರ ಜಾಗದಲ್ಲಿ ಸಮರ್ಥ ಅವರನ್ನ ಗೆಲ್ಲಿಸಿ ನೀವು ಕಳಿಸಿದ್ರೆ ಅದು ಸಾಧ್ಯ ಆಗ್ತದೆ. ಅದನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳಲಿಕ್ಕೋಸ್ಕರ ನಾನು ಬಂದಿದ್ದೇನೆ. 9ನೇ ತಾರೀಕು ಮತಗಟ್ಟೆಗೆ ಹೋಗಿ ಇವ್ರ ಕ್ರಮ ಸಂಖ್ಯೆ 3 ಹಸ್ತದ ಗುರುತು. ಹಸ್ತ ಕಾಂಗ್ರೆಸ್ನ ಚಿಹ್ನೆ ಯಾವುದು? ಹಸ್ತ. ಹಸ್ತದ ಗುರುತಿಗೆ ನೀವು ಓಟ್ ಹಾಕೋದ್ರ ಮೂಲಕ 9ನೇ ತಾರೀಕು ಎಲ್ಲೂ ಮನೆ ಕೆಲಸ ಇಲ್ಲ ಬಿಟ್ಬಿಡಿ. ಅವತ್ತು ಓಟ್ ಹಾಕ್ಬಿಟ್ಟೆ ಎಲ್ಲರ ಕೆಲ್ಸಕ್ಕೆ ಹೋಗಿ, ಓಟ್ ಹಾಕದೇನೆ ಹೋಗ್ಬೇಡಿ. ಅದರಿಂದ ನಿಮ್ಮ ಹಕ್ಕು ಇದು. ಓಟ್ ಹಾಕೋದಿದೆಯಲ್ಲ, ಇದು ಹಕ್ಕು. ಈ ಹಕ್ಕನ್ನ ಚಲಾಯಿಸೋದನ್ನ ಯಾವತ್ತೂ ಕೂಡ ಕಳ್ಕೋಬಾರದು. ಸಮರ್ಥ ಅವರನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿಕೊಡಿ. ಸಮರ್ಥವಾಗಿ ನಿಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ. 100ಕ್ಕೆ 100 ಸತ್ಯ. ಜಾತ್ಯತೀತ ಕಾಂಗ್ರೆಸ್ ಪಕ್ಷ ಯಾವತ್ತೂ ಒಂದು, ಹಾಗಾಗಿ ಜಯ ನಮಗೆ ಕಟ್ಟಿಟ್ಟ. ದಾವಣಗೆರೆ ಉಪಚುನಾವಣೆ ರಂಗು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂತದ್ದು. ಇಂದು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾವಣಗೆರೆ ಉಪಚುನಾವಣಾ ಅಖಾಡಕ್ಕೆ ಧುಮುಕಿರುವಂತದ್ದು. ಬೆಳಗ್ಗೆಯಿಂದಲೂ ಅಂದ್ರೆ ಬಿರು ಬಿಸಿಲನ್ನು ಲೆಕ್ಕಿಸದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಳ್ಳಿಗೂ ಸಹ ಪ್ರಚಾರವನ್ನು ನಡೆಸಿ ಸಮರ್ಥ ಶಾಮನೂರ್ ಅವರ ಪರವಾಗಿ ತಮ್ಮ ಮತಬೇಟೆಯನ್ನು ಆರಂಭಿಸಿದ್ರು. ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಗನೂರು, ಹದಡಿ, ಶಿರಮಗೊಂಡನಹಳ್ಳಿ ಸೇರಿದಂತೆ ಸಾಕಷ್ಟು ಗ್ರಾಮಗಳಿಗೆ ಭೇಟಿ ನೀಡಿ ಮತದಾರರನ್ನ ಓಲೈಸುವ ಪ್ರಯತ್ನ ಮಾಡಿದ್ರು. ಮುಖ್ಯವಾಗಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಯೋಜನೆಗಳನ್ನ ಜನರ ಮನಸ್ಸಿಗೆ ಮುಟ್ಟುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹುಮ್ಮಸ್ಸಿನ ಭಾಷಣವನ್ನ ಮಾಡಿದ್ರು. ಜೊತೆಗೆ ಮತದಾರರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿಯೇ ಕಾಂಗ್ರೆಸ್ ಪಕ್ಷದ ಸಾಕಷ್ಟು ಕಾರ್ಯಕ್ರಮಗಳು ಜೊತೆಗೆ ಯೋಜನೆಗಳು ಸಹ ಜನರ ಮನೆ ಮುಟ್ಟುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ನಾನು ನೀಡಿದ್ದೀನಿ ಅನ್ನೋ ಮಾತುಗಳನ್ನ ಹೇಳಿರುವಂತದ್ದು. ಈಗ ನೋಡ್ಬೇಕಾದ್ರೆ ದಾವಣಗೆರೆ ಉಪಚುನಾವಣೆ ಸಾಕಷ್ಟು ರಂಗೇರ್ತಾ ಇರುವಂತದ್ದು. ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರು ಸಮರ್ಥ ಶಾಮನೂರ್ ಅವರ ಗೆಲುವಿಗೆ ಸಾಕಷ್ಟು ಪಣ ತೊಟ್ಟಿರುವಂತದ್ದು. ಈಗಾಗಲೇ ಇದಕ್ಕಾಗಿ ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಂಡು ಎಲ್ಲರೂ ಅಂದ್ರೆ ಪ್ರತಿಯೊಬ್ಬ ಸಚಿವರಾಗ್ಲಿ ಶಾಸಕರಾಗ್ಲಿ ಅವರದೇ ರೀತಿಯಲ್ಲಿ ಟಾಸ್ಕ್ ಅನ್ನ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಸಾಕಷ್ಟು ಒಂದು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಖಾಡಕ್ಕೆ ಇಳಿದು ಮತಬೇಟೆಯನ್ನು ಆರಂಭಿಸಿರುವುದು ಸಾಕಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತಷ್ಟು ಹುಮ್ಮಸ್ಸನ್ನ ನೀಡಿರುವಂತದ್ದು, ಜೊತೆಗೆ ಉತ್ಸಾಹವನ್ನು ನೀಡಿರುವಂತದ್ದು. ಈ ಕಾರಣಕ್ಕಾಗಿ ಇಲ್ಲಿನ ಮತದಾರರು ಹೇಳ್ತಾ ಇರುವಂತದ್ದು ಸಮರ್ಥ ಶಾಮನೂರ್ ಅವರ ಗೆಲುವು ಪಕ್ಕಾ ಅನ್ನೋ ನಿಟ್ಟಿನಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಯಾವ ರೀತಿ ನಡೀತಾ ಇದೆ? ಬಹಳ ಚೆನ್ನಾಗಿ ನಡೀತಾ ಇದೆ. ಇದು ಚುನಾವಣೆ ಅಂತಕ್ಕಂಥದ್ದು ಧ್ವನಿ ಇಲ್ಲದವರ, ಧ್ವನಿ ಉಳ್ಳವರ, ಇಷ್ಟೇ ಚುನಾವಣೆ. ಇದು ಧ್ವನಿ ಇಲ್ಲದವರಿಗೆ ಧ್ವನಿ ಕೊಟ್ಟು ಇತ್ತು ಧ್ವನಿವಂತರಾಗಿದ್ದೀವಿ ಅಂತಕ್ಕಂತಹ ಜನ ಇದಾರಲ್ಲ, ಅವರು ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ಏನಾಗತ್ತಂದ್ರೆ ತಂದೆ ತಾಯಿಯ ರೀತಿಯಲ್ಲಿ ತಮ್ಮ ಕಷ್ಟ ಸುಖಗಳನ್ನ ನೋಡ್ತಾ ಇರ್ತಕ್ಕಂತಹ ಕಾಂಗ್ರೆಸ್ ಪಕ್ಷವನ್ನ ಜನರು ಯಾವ ಪಕ್ಷದ ಜೊತೆಯಲ್ಲೂ ಕೂಡ ಹೋಲಿಸ್ಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ. ಯಾವುದೇ ಅವರು ಹೇಳಿದ್ರು ಕೂಡ, ಎಷ್ಟೇ ಆಮಿಷವನ್ನು ಒಡ್ಡಿದ್ರು ಕೂಡ, ಎಷ್ಟೇ ವಿಚಾರಗಳನ್ನ ಹೇಳಿದ್ರು ಕೂಡ ಅವ್ರ ಮನಸ್ಸು ಒಂದು ಕಡೆ ನಾಟ್ಬಿಟ್ಟಿದೆ. ಏನಂದ್ರೆ ದೊಡ್ಡ ಆಲದ ಮರದ ನೆರಳಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ಆಲದ ಮರದ ನೆರಳಲ್ಲಿ ಕೂತಾಗ ಏನಾಗತ್ತಂದ್ರೆ ಎಲ್ಲೇ ಕೂಡ ಒಂದೊಂದು ಕೊಂಬೆಗಳು, ಒಂದು ರಂಬೆಗಳನ್ನು ಯಾರೇ ಕತ್ತಿಸಿದ್ರು ಕೂಡ, ಕತ್ತರಿಸಿ ಹಾಕಿದ್ರು ಆಲದ ಮರ ನಮ್ಮ ನೆಲೆ ಇದೆ ಅನ್ನೋದು ಕಾಂಗ್ರೆಸ್ ಪಕ್ಷ ಅನ್ನೋದನ್ನಿದ್ದಾರೆ. 100ಕ್ಕೆ 100 ಸತ್ಯ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಉತ್ಪ್ರೇಕ್ಷೆಗಲ್ಲ, ಏನೋ ಒಂದು ನೀವು ಕೇಳ್ತಾ ಇದ್ರಿ ಹೇಳ್ತಿದ್ದೀನಿ ಅಂತಲ್ಲ, ಇಷ್ಟು ಮಾತ್ರ ಹೇಳಬಲ್ಲೆ. 9 ತಾರೀಕಿನ ನಂತರ ನೀವೇನಾದ್ರೂ ನನಗೆ ಕಂಡು ಬನ್ನಿ ಮೇಡಮ್ ಇಲ್ಲಿ ಅಂತ ಕರೆದ್ರೆ ನೀವೇ ಹೇಳ್ತೀರಿ ಇವತ್ತು ನಿಮಗೆಲ್ಲ ಜಯ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಒಂದೇನಾಗತ್ತಂದ್ರೆ ಮನಸ್ಸುಗಳು ಎಲ್ಲವೂ ಕೂಡ ನಮ್ದೇ ಅಂತ ನಾವು ಹೇಳೋಕ್ಕಾಗಲ್ಲ. ಯಾವತ್ತು ಚುನಾವಣೆ ಅಂದಾಗ ಸ್ಪರ್ಧಿ ಪ್ರತಿಸ್ಪರ್ಧಿ ಅಂತ ಇದ್ದಾಗ ದಾವಣಗೆರೆ ಕಾಂಗ್ರೆಸ್ ಭದ್ರಕೋಟೆ, ಇದರಲ್ಲಿ ಬಿಜೆಪಿ ಅವರು ಬರ್ತೀವಿ ನಾವು ಗೆಲ್ತೀವಿ ಅಂತ ಅವರು ಸಹಜ ಅಲ್ಲ. ಅವ್ರಿಗೆ ಯಾಕೋ ಒಂದ್ ಸ್ವಲ್ಪ ಮನಸ್ಸು ಮಾಡಿ ಏನೋ ತೊಂದರೆ ಆಗ್ತಾ ಇದೆ, ಅಲ್ಪಸಂಖ್ಯಾತರು, ಹಿಂದೂಗಳು, ಅವರು ಇವರು ಅಂತ ಹೇಳ್ಬಿಟ್ಟು ಬೇರ್ಪಡಿಸ್ಕೊಂಡು ಬಂದಿರ್ತಕ್ಕಂತಹ ಬಿಜೆಪಿಯವರು ಅದೇ ಮನದಾಳದಲ್ಲಿ ಅವರು ಮಾತಾಡ್ತಿದ್ದಾರೆ. ಬಟ್ ಕಾಂಗ್ರೆಸ್ ಪಕ್ಷ ಒಂದು, ಜಾತ್ಯತೀತ ಕಾಂಗ್ರೆಸ್ ಪಕ್ಷ ಯಾವತ್ತೂ ಒಂದು. ಹಾಗಾಗಿ ಜಯ ನಮಗೆ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು ನನ್ನ ಘೋಷಣೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.